ಟೂತ್ ಪೇಸ್ಟ್ ಒಳ್ಳೆಯದು ಅಥವಾ ಆಯುರ್ವೇದಿಕ್ ಟೂತ್ ಪೌಡರ್ ಒಳ್ಳೆಯದು ಅಂತ. ಟೂತ್ ಪೇಸ್ಟ್ನಲ್ಲಿ ಕೆಮಿಕಲ್ಸ್ಗಳಿದಾವೆ, ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಪ್ಯಾರಾಬೆನ್ಸ್ ಅಂತ ಒಂದು ಕೆಮಿಕಲ್ ಯೂಶಲಿ ಕ್ಯಾನ್ಸರ್ ಪ್ರೊಡ್ಯೂಸ್ ಮಾಡೋವಂಥ ಒಂದು ಅಂಶ ಇದೆ. ಟಾಕ್ಸಿಕಾಲಜಿ ಜರ್ನಲಲ್ಲಿ ಕೂಡ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಒಂದು ಅಂಶ ಪ್ಯಾರಾಬೆನ್ ಸಿಕ್ಕಿತ್ತು. ಸೊ ಹಾಗಾಗಿ ಪ್ಯಾರಾಬೆನ್ ಕ್ಯಾನ್ಸರ್ ಮಾಡೋವಂಥ ಪಾಸಿಬಿಲಿಟಿ ಇದೆ. ಅದೇ ಥರ ಸೋಡಿಯಂ ಲಾರಿಯಲ್ ಸಲ್ಫೇಟ್ ಇದೆ, ಅದು ಬಾಯಲ್ಲಿ ಹುಣ್ಣು ಮಾಡ್ಬೋದು, ಕೆಲವರಿಗೆ ಅಲರ್ಜಿ ಮಾಡ್ಬೋದು. ಫ್ಲೋರೈಡ್ಸ್ ಯಾವುದು ನಮ್ಮ ಎಲುಬುಗಳಿಗೆ ಭಾರಿ ಡೇಂಜರು, ಆ ಫ್ಲೋರೈಡ್ಸ್ ಸಣ್ಣ ಮಕ್ಕಳು ನುಂಗ್ಬಿಡ್ತಾರೆ, ಅವಾಗ ಕೂಡ ಎಲುಬು ಡ್ಯಾಮೇಜ್ ಆಗೋವಂಥ ಪಾಸಿಬಿಲಿಟಿ ಇರುತ್ತೆ. ಹಲ್ಲುಗಳೆಲ್ಲ ಡ್ಯಾಮೇಜ್ ಆಗೋವಂಥ ಪಾಸಿಬಿಲಿಟಿ, ಕೋಟಿಂಗ್ ಡ್ಯಾಮೇಜ್ ಆಗೋವಂಥ ಪಾಸಿಬಿಲಿಟಿ ಇರುತ್ತೆ ಫ್ಲೋರೈಡ್ಸ್ಗಳಲ್ಲಿ. ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಹಾಕಿರ್ತಾನೆ, ಆಸ್ಪರ್ಟೇನ್ ಇರುತ್ತೆ. ಹಾರ್ಮೋನ್ಸ್ಗಳಲ್ಲೇ ವ್ಯತ್ಯಾಸ ಮಾಡ್ತವೆ. PCOD ಅಂಥ ಸಮಸ್ಯೆಗಳು, PMOS ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳಿಗೂ ಎಲ್ಲ ತೊಂದರೆ ಆಗ್ಬೋದು. ಸೊ ಇವೆಲ್ಲವೂ ಕೆಮಿಕಲ್ ನಾವು ದಿನ ಬಳಸುವಂಥ ಮ್ಯಾಕ್ಸಿಮಮ್ ಟೂತ್ಪೇಸ್ಟ್ಗಳಲ್ಲಿ ಇದ್ದೇ ಇರುತ್ತೆ. ಸೊ ಇದಕ್ಕೆ ಆಲ್ಟರ್ನೇಟ್ ಏನು? ಆಯುರ್ವೇದ ಕಟುತಿಕ್ತ ಕಷಾಯ ದ್ರವ್ಯಗಳಿಂದ ಕೆಲವು ಪದಾರ್ಥಗಳಿಂದ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅದನ್ನು ವರ್ಣನೆ ಮಾಡಿದೆ, ಯಾವಾಗ 5000 ವರ್ಷಗಳಿಂದಲೇ ಹೇಳ್ಕೊಂಬಂದಿರೋವಂಥದ್ದು. ನಾನು ಮಾಡೋದನ್ನು ಹೇಳ್ಕೊಡ್ತೀನಿ, ನೀವು ಮಾಡಿರಿ. ಸೊ ಫಸ್ಟು ಲವಂಗ, ಸೈಂದ್ರ ಲವಣ ಮತ್ತು ಸ್ಫಟಿಕ, ಈ ಮೂರನ್ನು 5 ಗ್ರಾಮ್ ತೊಗೋಬೇಕು. ಇದಾದಮೇಲೆ ಸಿನ್ನಮನ್ ಅಂದರೆ ಚಕ್ಕೆ ಮತ್ತು ಏಲಕ್ಕಿ 15 ಗ್ರಾಮ್, ಅಂದರೆ ಲವಂಗದ 3 ಪಟ್ಟು. ಯಾರಿಗೆ ದೌಡೆ ಗಟ್ಟಿ ಇರಬೇಕು ಅಂತ ಆಸೆ ಇದೆ ಅವರು ಈ ನೀಮ್ ಪುಡಿ ಅಥವಾ ಬೇವಿನ ಪುಡಿನೂ 15 ಗ್ರಾಮ್ ಇದಕ್ಕೆ ಹಾಕೋಬೋದಾಗತ್ತೆ. ಸಣ್ಣ ಮಕ್ಕಳಿಗೆ ಎಷ್ಟು ಮಧು ಚೂರ್ಣ ಹಾಕ್ಬೋದು. ಎಷ್ಟು ಗ್ರಾಮು? 25 ಗ್ರಾಮ್, ಅಂದರೆ ಲವಂಗದ 5 ಪಟ್ಟು. ದೊಡ್ಡವ್ರಿಗೆ ತ್ರಿಕಟು ಚೂರ್ಣ ಅಂತ ಸಿಗುತ್ತೆ. ಹಿಪ್ಪಲಿ, ಮರೀಚ, ಶುಂಠಿ ಪುಡಿಗೆ ತ್ರಿಕಟು ಅಂತ ಕರೀತಾರೆ. ಎಷ್ಟು ಮಧು ಯಾಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಸಿಹಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಲವಂಗದ ಇನ್ನು 5 ಪಟ್ಟು ತ್ರಿಫಲ ಚೂರ್ಣ, ಲವಂಗದ ಇನ್ನು 5 ಪಟ್ಟು ಖದಿರ ಪುಡಿ, ಇವಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿಂಗ್ ಮಾಡಿಬಿಟ್ಟು ನೀವೇನು ಮಾಡ್ಬೋದು, ಸಣ್ಣ ಮಕ್ಕಳಿಗಾದರೆ ಜೇನುತುಪ್ಪದಲ್ಲಿ ಬ್ರಷ್ ಮಾಡಿಸ್ಕೊಂಡು, ದೊಡ್ಡವ್ರಿಗಾದರೆ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಬ್ರಷ್ ಮಾಡಬೇಕು. ದಿಸ್ ಈಸ್ ಬೆಸ್ಟ್ ಹೋಮ್ ರೆಮಿಡಿ ಫಾರ್ ಪ್ರಿವೆನ್ಷನ್ ಆಫ್ ಡೆಂಟಲ್ ಕೇರೀಸ್. ಗಮ್ಸಿಗೆ ಭಾರಿ ಒಳ್ಳೆಯದು. ತ್ರಿಫಲ ನಿಮ್ಮ ಓರಲ್ ಸಮಸ್ಯೆನ ಕಡಿಮೆ ಮಾಡ್ತಾ ಬರುತ್ತೆ. ಸ್ಫಟಿಕ ಗಮ್ಸಿಗೆ ಭಾಳ ಒಳ್ಳೆಯದು. ಗಮ್ಸಲ್ಲಿ ಬ್ಲೀಡಿಂಗ್ ಯಾರಿಗೆ ಆಗ್ತಿರೋ ಅವ್ರಿಗೂ ತುಂಬ ಒಳ್ಳೆಯದು. ಸೊ ಜೊತೆಗೆ ಇದರಲ್ಲಿ ಹಾಕಿರುವಂಥ ಲವಂಗ ಘಮ ಅಂತ ಬಾಯಿ ವಾಸನೆ ಕೊಡುತ್ತೆ. ಆಮೇಲೆ ಸಿನ್ನಮನ್ ಚಕ್ಕೆ ಪುಡಿ ಕೂಡ ನಿಮ್ಮ ಬ್ಯಾಡ್ ಓಡರ್ನ ಕಡಿಮೆ ಮಾಡ್ತಾ ಬರುತ್ತೆ. ಬಾಯಲ್ಲಿ ದೌಡೆಯಲ್ಲಿರೋ ದೋಷಗಳನ್ನ ಕಡಿಮೆ ಮಾಡ್ತಾ ಬರುತ್ತೆ. ಹಾಗೆ ತ್ರಿಕಟು ಕೂಡ ಓರಲ್ ಎನ್ಸೈಮ್ಸ್ನ ಆ್ಯಕ್ಟಿವಿಟಿನ ಇಂಪ್ರೂವ್ಮೆಂಟ್ ಮಾಡುತ್ತೆ. ಜೊತೆಗೆ ದೌಡೆಗೆ ಮತ್ತು ನಾಲಿಗೆಗೆ ಮತ್ತು ಹಲ್ಲಿಗೆ ತುಂಬಾ ಒಳ್ಳೆಯದು. ಅಗ್ನಿನ ಇಂಪ್ರೂವ್ಮೆಂಟ್ ಮಾಡೋವಂಥ ಕೆಪಾಸಿಟಿ ಇದಕ್ಕಿದೆ. ಹಾಗೆ ಖದಿರ ಇಸ್ ನಂಬರ್ 1 ಫಾರ್ ಗಮ್ಸ್ ಆ್ಯಂಡ್ ಟೂತ್. ಎಲ್ಲದಕ್ಕೂ ಕೂಡ ಕ್ಲಾಸಿಕಲ್ ರೆಫರೆನ್ಸ್ ಇದೆ. ಸೊ ಇದನ್ನು ಯಾರೆಲ್ಲ ಇದುವರೆಗೂ ಫಾಲೋ ಮಾಡಿಲ್ಲ, ದಯವಿಟ್ಟು ನಾಳೆಂದರೆ ಟ್ರೈ ಮಾಡಿ ಫಾಲೋ ಮಾಡಲಿಕ್ಕೆ. ಯಾರಿಗೆ ಸಿಗ್ತಿಲ್ಲ ಇದು, ನಮಗೆ ಈ ನಂಬರಿಗೆ ಫೋನ್ ಮಾಡಿ ನಿಮಗೆ ಮನೆಗೆ ಕಳಿಸ್ಕೊಡ್ತೀವಿ.